ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಲವ್. 13ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಿಯಾನ್ ಶೂಯಿನ ಕೇಳ್ತಾನೆ, ಈ ರೈಡು ನಿನಗೆ ಹೇಗೆ ಫೀಲ್ ಆಗ್ತಿದೆ? ಆದರೆ ಶಿಯಾನ್ ಪ್ರಶ್ನೆಗೆ ಏನನ್ನೋ ಕೂಡ ಉತ್ತರ ಕೊಡದಲೆ ಸನ್ಸೆಟ್ನ ನೋಡ್ತಾ ನಿಂತಿರ್ತಾಳೆ. ಶಿಯಾನ್ ಶೂಯಿನ ನೋಡ್ತಾ ಮನಸ್ಸಿನಲ್ಲೇ ಮಾತಾಡ್ಕೋತಾನೆ, ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ, ನಿನ್ ಹೃದಯದ ಮಾತನ್ನ ನನ್ನ ಹತ್ರ ಹೇಳ್ಕೊತೀಯಾ ಅಂತ. ಮತ್ತೊಂದ್ ಕಡೆ ಜಿಯು ಯುಗೆ ಮೆಸೇಜ್ ಮಾಡಿ ಕೇಳ್ತಾಳೆ, ನಾವಿಬ್ರು ಜೊತೆಲಿ ಡಿನ್ನರ್ ಮಾಡೋಣ. ಆಗ ಯು ಹೇಳ್ತಾನೆ, ನಾನಿನ್ನು ವಾಪಸ್ ಬಂದಿಲ್ಲ. ಆಗ ಜಿಯು ರಿಪ್ಲೈ ಮಾಡ್ತಾಳೆ, ಸರಿ, ನೀವು ಬಂದ್ಮೇಲೆ ಜೊತೆಲಿ ಡಿನ್ನರ್ ಮಾಡೋಣ. ಮತ್ತೊಂದ್ ಕಡೆ ಶೂಯಿ ಮನೆಗ್ ಬಂದಿರ್ತಾಳೆ. ಅವಳು ಯೋಚನೆ ಮಾಡ್ತಿರ್ತಾಳೆ, ನಾನು ಶಿಯಾನ ಇಷ್ಟಪಡ್ತಿದ್ದೀನಿ, ಆದ್ರೆ ಈ ವಿಷಯನ ಅವನ ಹತ್ರ ಎಳೆದಕ್ಕೆ ನನಗೆ ಧೈರ್ಯ ಸಾಲ್ತಿಲ್ಲ. ಮತ್ತೊಂದ್ ಕಡೆ ಮಿಸ್ಟರ್ ಗಾನ್ ಮಿಸ್ ಹೀಗಾಗಿ ಪಿಯೋನ ನುಡಿಸ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾವು ತುಂಬಾ ವರ್ಷದಿಂದ ಜೊತೆಲಿದ್ದೀವಿ, ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯಾ? ಆಗ ಮಿಸ್ ಹೇಳ್ತಾರೆ, ನಾನು ಈ ಮದ್ವೆ ಆದ್ರೆ ಎಲ್ಲಾನು ಸರಿಯಾಗಿ ಹ್ಯಾಂಡಲ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ಆಗ ಮಿಸ್ಟರ್ ಗಾನ್ ಹೇಳ್ತಾರೆ, ನೀನು ನಿನ್ ಕೆಲ್ಸನೆಲ್ಲಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯಾ, ನಿನಗೆ ಈ ರೀತಿ ಡೌಟ್ ಬರಬಾರ್ದು, ನಿನ್ ಮೇಲೆ ನಂಬಿಕೆ ಇಡು, ನನ್ನನ್ನ ನಂಬು. ಆಗ ಮಿಸ್ಟರ್ ಗಾನ್ ಮಾತ್ ಕೇಳಿ ಸ್ಮೈಲ್ ಮಾಡ್ತಾರೆ. ಮತ್ತೊಂದ್ ಕಡೆ ಯು ಅವ್ರ ಅಮ್ಮನ ಜೊತೆ ಡಿನ್ನರ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಈ ಒಳ್ಳೆ ಹುಡುಗಿ, ನೀನ್ ಅವಳನ್ನ ಜಾಸ್ತಿ ಮೀಟ್ ಆಗ್ತಿದ್ರೆ ನಿಮ್ಮಿಬ್ರು ಮದ್ವೆ ಬೇಕಾಗುತ್ತೆ. ಆಗ ಯು ಹೇಳ್ತಾನೆ, ನಾನು ಶೂಯಿ ಒಳ್ಳೆ ಫ್ರೆಂಡ್ಸು. ಆಗ ಅವ್ರಮ್ಮ ಹೇಳ್ತಾರೆ, ನಿನ್ಗೆ ಶೂಯಿ ಮೇಲೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ನೀನ್ ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಯು ಅವ್ರ ರೂಮಲ್ಲಿ ಕೂತಿರ್ಬೇಕಾದ್ರೆ ಶೂಯಿಗೆ ಮೆಸೇಜ್ ಮಾಡಿ ಕೇಳ್ತಾನೆ, ನಿನ್ ಹೊಸ ವರ್ಷ ಹೇಗಿತ್ತು? ಶೂಯಿ ಚೆನ್ನಾಗಿತ್ತು ಅಂತ ರಿಪ್ಲೈ ಮಾಡ್ತಾಳೆ. ಅದೇ ಸಮಯಕ್ಕೆ ಮಿಸ್ ಇಂದ ಶೂಯಿಗೆ ಕಾಲ್ ಬರುತ್ತೆ, ನೀನು ಶಿಯಾನ್ ಜೊತೆಲಿದ್ದೀರಾ? ಆಗ ಶೂಯಿ ಹೇಳ್ತಾಳೆ, ಆ ರೀತಿ ಎಲ್ಲ ಏನೂ ಇಲ್ಲ. ಆಗ ಮಿಸ್ ಹೇಳ್ತಾರೆ, ಇದು ಸತ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆಗ ಶೂಯಿ, ನಿಮ್ಗೆ ಬೇರೆಯವ್ರ ಮಾತ್ ಮೇಲೆ ನಂಬಿಕೆ ಜಾಸ್ತಿ ಅನ್ಸುತ್ತೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಅವಳು ಅನ್ಕೋತಾಳೆ, ನಾನು ಕೂಡ ಶಿಯಾನ್ ಜೊತೆ ಇರ್ಬೇಕು ಅಂತ ಅನ್ಕೋತೀನಿ. ಮತ್ತೊಂದ್ ಕಡೆ ಶಿಯಾನ್ ಮನೇಲಿ ಡ್ರಿಂಕ್ಸ್ ಮಾಡ್ತಾ ತುಂಬಾನೇ ಅಪ್ಸೆಟ್ ಆಗಿರ್ತಾನೆ. ಅಲ್ಲಿಗೆ ಜಿಯು ಬಂದು ಕೇಳ್ತಾಳೆ, ಅಂಕಲ್ ನಿಮ್ಗೆ ಏನಾಯ್ತು? ಆಗ ಶಿಯಾನ್ ಹೇಳ್ತಾನೆ, ನೀನೋಗಿ ಮಲ್ಕೋ. ಆಗ ಜಿಯು ಹೇಳ್ತಾಳೆ, ನಾನು ಕೂಡ ಹುಡುಗಿರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಜಿಯು ಗೆಸ್ ಮಾಡಿ ಹೇಳ್ತಾಳೆ, ಅವಳು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾಳೆ ಅನ್ಸುತ್ತೆ, ಅದಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳಿದಾಳೆ. ನೀವಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ನಿಮ್ಗೆ ಅವ್ರ ಮಾತು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಇಮೇಜು ನಿಮ್ ದೃಷ್ಟಿಲಿ ಹಾಳಾಗುತ್ತೆ. ಆಗ ಶಿಯಾನ್ಗೆ ಶೂಯಿ ಹೇಳಿದ ಮಾತು ನೆನಪಾಗುತ್ತೆ, ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಬಾಯ್ ಜೊತೆ ಶೂಯಿ ಹೇಳಿರ್ತಾಳಲ್ವಾ. ಶಿಯಾನ್ ಜಿಯುಗೆ ಹೇಳ್ತಾನೆ, ಬೆಳಿಗ್ಗೆಗೆ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಈಗೋಗಿ ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಗುಹಾನ್ ಮನೆಗ್ ಬರ್ತಾನೆ. ಮಿಸ್ಟರ್ ಗಾನ್ ಹೇಳ್ತಾರೆ, ಸ್ವಲ್ಪ ದಿವಸದಲ್ಲಿ ನಿನಗೆ ಒಬ್ರನ್ನ ಮೀಟ್ ಮಾಡ್ಸೋದಿಕ್ಕೆ ಕರ್ಕೊಂಡು ಹೋಗ್ತೀನಿ. ಆಗ ಗುಹಾನ್ ಹೇಳ್ತಾನೆ, ನೀವು ನನಗೆ ನನ್ನ ಸ್ಟೆಪ್ ಮಾಮ್ ನ ಮೀಟ್ ಮಾಡ್ಸೋದಿಕ್ಕೆ ಕರ್ಕೊಂಡು ಹೋಗ್ತೀರಾ? ಆಗ ಮಿಸ್ಟರ್ ಗಾನ್ ಹೇಳ್ತಾರೆ, ಯಾವಾಗ ಅವರು ನಿನ್ನ ಮೀಟ್ ಮಾಡೋದಕ್ಕೆ ರೆಡಿ ಇರ್ತಾರೋ ಅವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ. ಆಗ ಗುಹಾನ್ ಹೇಳ್ತಾರೆ, ನೀವು ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀರಾ? ಆಗ ಮಿಸ್ಟರ್ ಗಾನ್ ಹೇಳ್ತಾರೆ, ನಾನು ಉಳ್ದಿದ್ದ ಜೀವನನ ಅವ್ರ ಜೊತೆ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಗುಹಾನ್ ಹೇಳ್ತಾನೆ, ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ನಿಮ್ ಉಳ್ದಿದ್ದ ಜೀವನನ ಅವ್ರ ಜೊತೆ ಖುಷಿಯಾಗಿ ಕಳಿತೀರಾ ಅಂತ ಕೇಳ್ತಾನೆ. ಮಿಸ್ಟರ್ ಗಾನ್ ಅವನ್ ಮಾತ್ ಕೇಳಿ ನಗ್ತಿರ್ತಾರೆ. ಮತ್ತೊಂದ್ ಕಡೆ ಮಿಸ್ ಮನೇಲಿ ಟಿವಿ ನೋಡ್ತಾ ಕೂತಿರ್ತಾರೆ. ಅವರಿಗೆ ಮಿಸ್ಟರ್ ಗಾನ್ ಇಂದ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ, ಗುಹಾನ್ ದೊಡ್ಡವನಾಗಿದ್ದಾನೆ, ಅವನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಫ್ಯಾಮಿಲಿನ ಮೀಟ್ ಮಾಡೋದಿಕ್ಕೆ ಕರ್ಕೊಂಡ್ ಬರ್ತೀನಿ. ಮಿಸ್ ಅವ್ರ ಮಾತ್ಗೆ ಒಪ್ಕೋತಾರೆ. ನೆಕ್ಸ್ಟ್ ಡೇ ಗುಹಾನ್, ಶಿಯಾನ್, ಯು ಹೊಸ ಕಂಪ್ನಿ ಲ್ಯಾಬ್ ನೋಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಗುಹಾನ್ ಕೇಳ್ತಾನೆ, ಈಗಾಗ್ಲೇ ನಿಮ್ಮ ಹತ್ರ ಇಷ್ಟು ದೊಡ್ಡ ಲ್ಯಾಬ್ ಇದೆ, ಮತ್ತ್ಯಾಕ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ? ಆಗ ಅವರು ಹೇಳ್ತಾರೆ, ಟೆಕ್ನಾಲಜಿ ಅಪ್ಡೇಟ್ ಮಾಡೋದಿಕ್ಕೆ ಅಮೌಂಟಿನ ಅವಶ್ಯಕತೆ ಇದೆ. ಅವ್ರ ಮಾತ್ ಕೇಳಿ ಶಿಯಾನ್, ಯು ತುಂಬಾನೇ ಇಂಪ್ರೆಸ್ ಆಗ್ತಾರೆ. ಇದಾದ್ಮೇಲೆ 3 ಜನನು ಕೂಡ ಅವ್ರ ಆಫೀಸಿಗೆ ಬರ್ತಾರೆ. ಆಗ ಯು ಕೇಳ್ತಾನೆ, ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ಯಾಕೆ ಅಮೌಂಟ್ ಇಲ್ಲ? ಆಗ ಅವರು ಹೇಳ್ತಾರೆ, ಯಾವಾಗ್ಲೂ ನಾವು ಹೊಸ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತೀವಿ, ಅದರಿಂದ ನಮ್ಮ ಹತ್ರ ಅಮೌಂಟ್ ಇಲ್ಲ. ಆಗ ಶಿಯಾನ್ ಹೇಳ್ತಾನೆ, ನಮ್ ಡೀಲ್ ಫೈನಲ್ ಆಗಿದೆ, ಆದ್ರೆ ನಾವು ಕ್ವಾಲಿಟಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಈ ಮಾತ್ ಕೇಳಿ ಕಂಪ್ನಿ ಓನರು ತುಂಬಾನೇ ಖುಷಿ ಆಗ್ತಾರೆ. ನೆಕ್ಸ್ಟ್ ಡೇ ಶೂಯಿ ಆಫೀಸಿಗೆ ಬಂದಿರ್ತಾಳೆ. ಅಲ್ಲಿಗೆ ಯೂನಿ ಬಂದು ಶೂಯಿ ಬಗ್ಗೆ ತುಂಬಾ ಒಳ್ಳೆ ರೀತಿಲಿ ಮಾತಾಡ್ತಾಳೆ. ಶೂಯಿ, ಇವಳಿಗೆ ಏನಾಗಿದೆ? ಆಗ ನನಗೂ ಕೂಡ ಗೊತ್ತಿಲ್ಲ, ಸ್ಪ್ರಿಂಗ್ ಫೆಸ್ಟಿವಲ್ ಇನ್ನು 2 ದಿವಸ ಇರೋದು. ಆಗ ಶೂಯಿ ಶಾಕಿಂದ, ನಾನ್ ಮನೆಗೆ ಹೋಗೋದಿಕ್ಕೆ ಟಿಕೆಟ್ ಬುಕ್ ಮಾಡ್ಬೇಕು ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ತಿರ್ಬೇಕಾದ್ರೆ
ಮಾಡ್ಬೇಕಾದ್ರೆ ಶೂಯಿಗೆ ಅವ್ರ ಅಮ್ಮನಿಂದ ಕಾಲ್ ಬರುತ್ತೆ. ಅವ್ರ ಅಮ್ಮ ಹೇಳ್ತಾರೆ, ನೀನು ಇಬ್ರು ಕೂಡ ಮೀಟ್ ಆಗ್ತಿದ್ದೀರಾ. ಆಗ ಶೂಯಿ ಹೇಳ್ತಾಳೆ, ಅಮ್ಮ ನನ್ನ ಹತ್ರ ಬ್ಲೈಂಡ್ ಡೇಟ್ಗೆ ಹೋಗೋದಕ್ಕೆ ಸಮಯ ಇಲ್ಲ, ನಾನು ತುಂಬಾನೇ ಬ್ಯುಸಿಯಾಗಿದ್ದೀನಿ. ಅಷ್ಟೇ ಅಲ್ಲ, ಈಗಾಗಲೇ ನನಗೆ ಬಾಯ್ ಫ್ರೆಂಡ್ ಇದ್ದಾರೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ನಿನ್ ಬಾಯ್ ಫ್ರೆಂಡ್ ಯಾರು? ಶೂಯಿ ಅವ್ರ ಮಾತಿಗೆ ಉತ್ತರ ಕೊಡ್ಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮ ಹೇಳ್ತಾರೆ, ಒಂದ್ಸರಿ ಕೂಡ ನಿನ್ ಜೊತೆ ಅವ್ರನ್ನ ನೋಡೇ ಇಲ್ಲ. ಆಗ ಶೂಯಿ, ನನ್ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ಹೇಳ್ತಾಳೆ. ಆಗ ಅಮ್ಮ ಹೇಳ್ತಾರೆ, ಸರಿ, ಸ್ಪ್ರಿಂಗ್ಸ್ ಫೆಸ್ಟಿವಲ್ಗೆ ನಿನ್ ಜೊತೆ ಅವ್ರನ್ನು ಕೂಡ ಕರ್ಕೊಂಡ್ ಬರ್ಬೇಕು. ಆಗ ಶೂಯಿ ಹೇಳ್ತಾಳೆ, ಅವರು ತುಂಬಾನೇ ಬ್ಯುಸಿಯಾಗಿರ್ತಾರೆ. ಆಗ ಅಮ್ಮ ಹೇಳ್ತಾರೆ, ಆಗಿದ್ರೆ ನಿನ್ ಬಾಯ್ ಫ್ರೆಂಡ್ ಫೋಟೋ ಸೆಂಡ್ ಮಾಡು ಅಂತ ಹೇಳ್ತಾರೆ. ಆಗ ಶೂಯಿ, ಆಮೇಲೆ ನಾನ್ ನಿಮಗೆ ಅವ್ರ ಫೋಟೋನ ಸೆಂಡ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಇದಾದ್ಮೇಲೆ ಶೂಯಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಶಿಯಾನ್ ಫೋಟೋನ ತಗೊಂಡು ಅವ್ರ ಅಮ್ಮಂಗೆ ಸೆಂಡ್ ಮಾಡ್ತಾಳೆ. ಆದ್ರೆ ಅವ್ರ ಅಮ್ಮಂಗೆ ಅವಳ ಮೇಲೆ ನಂಬಿಕೆ ಬರಲ್ಲ. ಯಾಕಂದ್ರೆ ಇವ್ರ ಜೊತೆ ಬ್ಲೈಂಡ್ ಡೇಟಿಗೆ ಹೋಗೋದಿಕ್ಕೆ ಅವಳಿಗೆ ಇಷ್ಟ ಇಲ್ದಲೆ ಈ ರೀತಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೋತಾರೆ. ಅದರಿಂದ ಶೂಯಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಇವ್ಗೆ ಮೆಸೇಜ್ ಮಾಡಿ ಕೇಳ್ತಾಳೆ, ನೀವು ಫ್ರೀ ಆಗಿದ್ರೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ. ಜಿಯು ಕುತ್ಕೊಂಡು ಶೂಯಿ ಟೆನ್ಷನ್ ಆಗಿರೋದನ್ನ ನೋಡಿ ಅವಳ ಹತ್ರ ಬಂದು ಕೇಳ್ತಾಳೆ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಗ ಶೂಯಿ ಹೇಳ್ತಾಳೆ, ನಮ್ಮಮ್ಮ ನನ್ನನ್ನ ಬ್ಲೈಂಡ್ ಡೇಟಿಗೆ ಹೋಗೋದಿಕ್ಕೆ ಹೇಳಿದ್ದಾರೆ. ಆಗ ಜಿಯು ಹೇಳ್ತಾಳೆ, ನಿಮ್ಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡಿ. ಆಗ ಶೂಯಿ ಹೇಳ್ತಾಳೆ, ನನ್ನ ಪ್ರಾಬ್ಲಮ್ ಯಾರಿಗೂ ಅರ್ಥ ಆಗಲ್ಲ, ನನಗೂ ಆ ಹುಡುಗಂಗೂ ಸೂಟ್ ಆಗುತ್ತೆ, ಮದ್ವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಜಿಯು ಹೇಳ್ತಾಳೆ, ಆ ಹುಡುಗ ಏನ್ ಮಾಡ್ತಿದ್ದಾರೆ? ಆಗ ಶೂಯಿ ಹೇಳ್ತಾಳೆ, ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆಗ ಜಿಯು ಅವರು ಯಾವ ಸಬ್ಜೆಕ್ಟ್ ನ ತಗೋತಾರೆ ಅಂತ ಕೇಳ್ತಾಳೆ. ಆಗ ಶೂಯಿ ಹೇಳ್ತಾಳೆ, ಅವರು ಫೈನಾನ್ಷಿಯಲ್ ಸಬ್ಜೆಕ್ಟ್ ನ ತಗೋತಾರೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಿಯಾನ್ಗೆ ಈ ವಿಷಯನ ನಾನು ಬ್ಲೈಂಡ್ ಡೇಟ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅವನು ಬೇಡ ಅಂತ ಹೇಳ್ತಾನೆ. ಈಗ ಶೂಯಿ ಇಮ್ಯಾಜಿನೇಷನ್ ತೋರಿಸ್ತಾರೆ, ನಾನು ನಮ್ಮ ಅಮ್ಮನ ಮಾತನ್ನ ಮೀರೋದಿಕ್ಕಾಗಲ್ಲ, ನಾನು ಬ್ಲೈಂಡ್ ಡೇಟ್ಗೆ ಹೋಗ್ತೀನಿ. ಆಗ ಶಿಯಾನ್ ಹೇಳ್ತಾನೆ, ನಾನು ನಿಮ್ಮ ಅಮ್ಮಂಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವರು ನಿನ್ನ ಬ್ಲೈಂಡ್ ಡೇಟ್ಗೆ ಕಳ್ಸೋದಿಲ್ಲ. ಈಗಂತ ಯೋಚನೆ ಮಾಡಿ ಅವಳಿಗೆ ಒಳ್ಳೆ ಐಡಿಯಾ ಅಂತ ಅನ್ಸೋದಿಲ್ಲ ಅಂತ ಹೇಳಿ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಶಿಯಾನ್ಗೆ ಹೇಳಿದ್ರೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೋತಾಳೆ. ಶಿಯಾನ್ ಹೇಳ್ತಾನೆ, ಹೋಗು, ನನ್ಗೇನು ಸಮಸ್ಯೆ ಇಲ್ಲ. ಈ ರೀತಿ ಯೋಚನೆ ಮಾಡಿ ಶೂಯಿ ಜಿಯುನ ಕೇಳ್ತಾಳೆ, ಸಂಡೇ ನೀನನ್ನ ಮೂವಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ, ಇವತ್ತು ಡಿನ್ನರ್ಗೆ ಬರ್ತೀಯಾ ನನ್ ಜೊತೆ ಅಂತ ಹೇಳಿ ಜಿಯುನ ಜೊತೆಲಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವಳು ಕೇಳ್ತಾಳೆ, ನೀವು ನಿಮ್ ಬ್ಲೈಂಡ್ ಡೇಟ್ಗೆ ನಾನು ಯಾಕೆ ಜೊತೆಲಿ ಕರ್ಕೊಂಡು ಬರ್ತಿದ್ದೀರಾ? ಇದು ಸರಿ ಅಂತ ನನ್ಗೆ ಅನ್ಸೋದಿಲ್ಲ. ಆಗ ಶೂಯಿ ಹೇಳ್ತಾಳೆ, ನಾನೊಬ್ಳೆ ಬಂದಿದ್ರೆ ಅದು ಸ್ವಲ್ಪ ಕೂಡ ಸರಿ ಆಗ್ತಿರ್ಲಿಲ್ಲ ಅಂತ ಹೇಳಿ ಯುನ ಮೀಟ್ ಮಾಡೋದಿಕ್ಕೆ ಅಂತ ಇಬ್ರು ಕೂಡ ಬರ್ತಾರೆ. ಜಿಯು ಯುನ ನೋಡಿ, ಪ್ರೊಫೆಸರ್ ಯು ನಿಮ್ ಬ್ಲೈಂಡೆಡ್ ಅಂತ ಕೇಳ್ತಾಳೆ. ಆಗ ಶೂಯಿ ಹೇಳ್ತಾಳೆ, ಹೌದು ಅಂತ ಹೇಳಿ ಪ್ರೊಫೆಸರ್ ಯುಗೆ ಜಿಯುನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ. ಇವಳು ನನ್ನ ಇಂಟರ್ನ್. ಜಿಯುಗೆ ಯುನ ಮೀಟ್ ಮಾಡಿ ತುಂಬಾನೇ ಮುಜುಗರ ಆಗ್ತಿರುತ್ತೆ. 3 ಜನನ ಕೂಡ ಕುತ್ಕೊಂಡು ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಯು ಹೇಳ್ತಾನೆ, ನೀನ್ ಬರ್ದಿದ್ದ ಲಾಸ್ಟ್ ಆರ್ಟಿಕಲ್ ಇಂದ ನನಗೆ ನಮ್ಮ ಫ್ರೆಂಡ್ಸ್ಗೆ ತುಂಬಾನೇ ಉಪಯೋಗ ಆಯ್ತು. ಆಗ ಶೂಯಿ ಹೇಳ್ತಾಳೆ, ನನ್ಗೂ ಕೂಡ ಅದನ್ನ ಕೇಳಿ ಖುಷಿ ಆಯ್ತು ಅಂತ ಹೇಳ್ತಾಳೆ. ಇವರಿಬ್ರು ಮಾತಾಡ್ತಿದ್ರೆ ಜಿಯುಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ನಾನು ಯುನ ಏನಾದ್ರೂ ಕೇಳಿದ್ರೆ ಯೋಚನೆ ಮಾಡಿ ಉತ್ತರ ಕೊಡ್ತಾರೆ, ಆದ್ರೆ ಶೂಯಿ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಫೀಲ್ ಮಾಡ್ಕೋತಾಳೆ. ಶೂಯಿ ಯುಗೆ ಹೇಳ್ತಾಳೆ, ಅಮ್ಮ ತುಂಬಾ ಫೋರ್ಸ್ ಮಾಡಿ ರೆಸ್ಟೋರೆಂಟ್ಗೆ ಕಳಿಸಿದ್ರು, ನಾನು ಈಗಲೇ ಯಾವುದೇ ರಿಲೇಶನ್ಶಿಪ್ ಅಲ್ಲೂ ಇರೋದಕ್ಕೆ ಇಷ್ಟ ಇಲ್ಲ. ಆಗ ಯು ಹೇಳ್ತಾನೆ, ನಮ್ಮಮ್ಮ ಕೂಡ ತುಂಬಾನೇ ಫೋರ್ಸ್ ಮಾಡ್ತಿದ್ದಾರೆ, ನಾನು ಕೂಡ ಈಗಲೇ ಯಾವುದೇ ರಿಲೇಶನ್ಶಿಪ್ ನು ಶುರು ಮಾಡೋದಕ್ಕೆ ಇಷ್ಟ ಇಲ್ಲ. ಇದನ್ನ ಕೇಳಿ ಜಿಯುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಮತ್ತೊಂದ್ ಕಡೆ ಶಿಯಾನ್ ಮನೇಲಿ ಕೂತ್ಕೊಂಡು ಶೂಯಿ ಬರ್ದಿದ್ದ ಆರ್ಟಿಕಲ್ ನ ಓದ್ತಾ ಇರ್ತಾನೆ. ಅಲ್ಲಿಗೆ ಶಿಯಾನ್ ಡ್ಯಾಡ್ ಬಂದು ಕೇಳ್ತಾರೆ, ನೀನು ಈಗ್ಲೂ ಕೂಡ ಆ ಆಕ್ಟರ್ ಜೊತೆ ಡೇಟ್ ಮಾಡ್ತಿದ್ಯಾ? ಆಗ ಶಿಯಾನ್ ಹೇಳ್ತಾನೆ, ಅವಳು ಒಬ್ಬ ರಿಪೋರ್ಟರ್, ನಾನು ತಮಾಷೆಗಾಗಿ ಆಕ್ಟರ್ ಅಂತ ಹೇಳಿದ್ದೆ ಅಷ್ಟೇ. ಶಿಯಾನ್ ತಂದೆಗೆ ಅವನ್ ಮಾತು ಅರ್ಥ ಆಗುತ್ತೆ. ಜಿಯು ಇನ್ನು ಕೂಡ ಮನೆಗ್ ಬಂದಿಲ್ಲ, ಅವಳು ಎಲ್ಲೋಗಿದ್ದಾಳೆ ಅಂತ ಹೇಳ್ತಾರೆ. ಜಿಯುಗೆ ಅವ್ರ ಗ್ರ್ಯಾಂಡ್ ಫಾದರ್ ಇಂದ ಕಾಲ್ ಬರುತ್ತೆ. ನೀನು ನಿನ್ ಸೀನಿಯರ್ ಜೊತೆ ಡಿನ್ನರ್ ಹೋಗಿದ್ಯಾ ಅಂತ ಕೇಳ್ತಾರೆ. ಫೋನು ಲೌಡ್ ಸ್ಪೀಕರ್ ಅಲ್ಲಿ ಆನ್ ಆಗಿರುತ್ತೆ. ಆಗ ಜಿಯು ಹೇಳ್ತಾಳೆ, ಹೌದು, ನಾನು ನನ್ನ ಸೀನಿಯರ್ ಜೊತೆ ಅವ್ರ ಬ್ಲೈಂಡ್ ಡೇಟ್ಗೆ ಅವ್ರ ಜೊತೆಯಾಗಿ ಬಂದಿದ್ದೀನಿ. ಶಿಯಾನ್ ಕೂಡ ಅವಳ ಮಾತನ್ನ ಕೇಳಿಸ್ಕೊತಾನೆ. ಜಿಯು ವಾಪಸ್ ಬಂದು ಕೂತ್ಕೊಳ್ತಾಳೆ. ಶೂಯಿ ವಾಶ್ರೂಮ್ಗೆ ಹೋಗಿರ್ತಾಳೆ. ಜಿಯು ಕೇಳ್ತಾಳೆ, ನೀವು ಶೂಯಿನ ಇಷ್ಟಪಡ್ತಿದ್ದೀರಾ? ಆಗ ಯು ಹೇಳ್ತಾನೆ, ನನಗೆ ಶೂಯಿ ಅಂದ್ರೆ ಇಷ್ಟ, ಆದ್ರೆ ನನ್ನ ಮನ್ಸಲ್ಲಿ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಕೂಡ ಇಲ್ಲ. ಆಗ ಜಿಯು, ನನಗ್ ಚಾನ್ಸ್ ಇದೆಯಾ ಅಂತ ಕೇಳ್ತಾಳೆ. ಯು ಇನ್ನೇನು ಉತ್ತರ ಕೊಡ್ಬೇಕು ಅನ್ನಷ್ಟರಲ್ಲಿ ಅಲ್ಲಿಗೆ ಶೂಯಿ ಬಂದು ಕೂತ್ಕೋತಾಳೆ. ಅವ್ರ ಅಮ್ಮ ಮೆಸೇಜ್ ಮಾಡಿರ್ತಾರೆ, ನೆಕ್ಸ್ಟ್ ಬ್ಲೈಂಡ್ ಡೇಟ್ಗೆ ಹೋಗೋದಿಕ್ಕೆ ನಾನೆಲ್ಲಾನು ಅರೇಂಜ್ ಮಾಡಿದ್ದೀನಿ, ನಾವಿಬ್ರು ಜೊತೆಯಾಗಿ
ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂತ ನಮ್ಮಮ್ಮ ಅನ್ಕೊಂಡಿದ್ದಾರೆ. ಆದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅವ್ರ ಮನಸ್ಸನ್ನ ಬದಲಾಯಿಸೋದಕ್ಕೆ ಯಾವ್ದಾದ್ರೂ ಒಂದು ದಾರಿನ ಹುಡುಕ್ತೀನಿ. ಆಗ ಜಿಯು ಹೇಳ್ತಾಳೆ, ನಿಮ್ಮಮ್ಮ ಫೋರ್ಸ್ ಮಾಡ್ತಿದ್ರೆ ನೀವು ಈ ಎಕ್ಸಿಬಿಷನ್ಗೆ ಹೋಗ್ಲೇಬೇಕಾಗುತ್ತೆ. 3 ಜನನು ಜೊತೆಲಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಶೂಯಿ, ನನ್ಗೂ ಕೂಡ ಇದು ಸರಿ ಅನ್ಸುತ್ತೆ, ನಾವು 3 ಜನನು ಜೊತೆಲೆ ಹೋಗೋಣ ಅಂತ ಹೇಳ್ತಾಳೆ. ಜಿಯುಗೆ ಇದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಎಕ್ಸಿಬಿಷನ್ಗೆ ಹೋಗೋದಕ್ಕೆ 3 ಜನನು ಪ್ಲಾನ್ ಮಾಡ್ಕೋತಾರೆ. ಶೂಯಿನ ಅವನ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಅಂತ ಬರ್ತಾನೆ. ಅವ್ನು ಹೇಳ್ತಾನೆ, ನಾವೊಂದು ಡೀಲ್ ಮಾಡ್ಕೊಳ್ಳೋಣ, ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಫ್ಯಾಮಿಲಿಗೆ ಗೊತ್ತಾದ್ರೆ ಅವರು ಮತ್ತೊಂದು ಬ್ಲೈಂಡೆಡ್ ನ ಫಿಕ್ಸ್ ಮಾಡ್ತಾರೆ. ಆಗ ಶೂಯಿ ಇದು ಒಳ್ಳೆ ಐಡಿಯಾ ಅಂತ ಹೇಳಿ ಕಾರಿಂದ ಇಳಿದು ಅವಳ ಮನೆಗೆ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಮೊದ್ಲೇ ಶೂಯಿ ಮನೆ ಹತ್ರ ಬಂದು ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಶಿಯಾ ನಿಂತಿರೋದನ್ನ ನೋಡಿ ಅವಳಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವನ ನೋಡಿರಬಹುದಾ ಅಂತ. ಶಿಯಾನ್ ಶೂಯಿ ಹತ್ರ ಬರ್ತಾನೆ. ಶೂಯಿ ಕೇಳ್ತಾಳೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಏನ್ ಅನ್ಸುತ್ತೆ? ಆಗ ಶೂಯಿ ಹೇಳ್ತಾಳೆ, ನೀವೀಗ ನೋಡಿದ ಹುಡುಗ ನಮ್ಮ ಅಮ್ಮನ ಫ್ರೆಂಡ್ ಮಗ, ನಾವು ಹೈಸ್ಕೂಲ್ ನ ಜೊತೆಲಿ ಓದಿದ್ದು, ಜೊತೆಲಿ ಡಿನ್ನರ್ ಮಾಡೋದಿಕ್ಕೆ ಅಂತ ಹೋಗಿದ್ದು. ಆಗ ಶಿಯಾನ್ ಹೇಳ್ತಾನೆ, ನನ್ಗನ್ಸುತ್ತೆ ನೀನು ಬ್ಲೈಂಡೆಡ್ ಹೋಗಿದ್ಯಾ ಅಂತ. ಆಗ ಶೂಯಿ ಹೇಳ್ತಾರೆ, ನಾನ್ ಬ್ಲೈಂಡೆಡ್ ಹೋಗೋದಿಕ್ಕೆ ಹೇಗ್ ಸಾಧ್ಯ? ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಆಗ್ತಾನೆ ಇರ್ತೀವಿ. ಆಗ ಶಿಯಾನ್ ಹೇಳ್ತಾನೆ, ನಿನ್ನ ಹಳೆ ಫ್ರೆಂಡ್ಸ್ ನ ಮೀಟ್ ಆಗೋದಿಕ್ಕೆ ನಿನ್ನ ಹತ್ರ ತುಂಬಾ ಸಮಯ ಇರುತ್ತೆ ಅನ್ಸುತ್ತೆ. ಆಗ ಶೂಯಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಇವ್ರಿಗೆ ಜಲಸಿ ಆಗ್ತಿದೆ ಅಂತ. ಅದೇ ಸಮಯಕ್ಕೆ ಅಲ್ಲಿ ಸ್ನೋ ಫಾಲ್ ಶುರುವಾಗುತ್ತೆ. ಆಗ ಶಿಯಾನ್ ಹೇಳ್ತಾನೆ, ನನ್ನ ಕೈಲಿ ಇನ್ನು ಕಾಯೋದಿಕ್ಕಾಗಲ್ಲ ಅಂತ ಹೇಳಿ ಶೂಯಿಗೆ ಕಿಸ್ ಮಾಡ್ತಾನೆ. ಆಗ ಶೂಯಿ ಸ್ಮೈಲ್ ಮಾಡ್ತಾ ಕೇಳ್ತಾಳೆ, ನಿಮ್ಗೆ ಜಲಸಿ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಬ್ಯೂಟಿ ಸಲೂನ್ ಇಂದ ಹಳೆ ಕಸ್ಟಮರ್ಗೆ ನ್ಯೂ ಇಯರ್ಗೆ ಸ್ಪೆಷಲ್ ಆಫರ್ ನ ಕೊಡ್ತಿರ್ತಾರೆ. ನೀವು ಈ ವೀಕೆಂಡ್ ಫ್ರೀ ಆಗಿದ್ದೀರಾ ಅಂತ ಕೇಳ್ತಾರೆ. ಆಗ ಶೂಯಿ ಹೌದು ಅಂತ ಹೇಳ್ತಾಳೆ. ಅವಳ ಹೆಸರನ್ನ ಬುಕ್ ಮಾಡ್ಕೋತಾರೆ. ಆಗ ಶಿಯಾನ್ ಹೇಳ್ತಾನೆ, ನೀನಿಷ್ಟು ಫ್ರೀ ಆಗಿದ್ರೆ ಯೋನ್ಚಿನ್ ಸ್ಪೆಷಲ್ ರಿಪೋರ್ಟ್ಗಾಗಿ ಓವರ್ ಟೈಮ್ ಕೆಲಸ ಮಾಡೋದಕ್ಕೆ ಬರಬಹುದು. ಆಗ ಶೂಯಿ ಯೋಚನೆ ಮಾಡ್ತಾಳೆ, ನಾನು ಅನ್ಕೊಂಡೆ ನೀವು ನನ್ನನ್ನ ಡೇಟ್ ಕರ್ಕೊಂಡು ಹೋಗ್ತೀರಾ ಅಂತ, ಆದ್ರೆ ವರ್ಕ್ ಮಾಡೋದಕ್ಕೆ ಕರಿತಿದ್ದೀರಾ. ಈ ಮೂಮೆಂಟ್ ಅಲ್ಲಿ ಈ ಎಪಿಸೋಡ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.